ಗ್ರಹಗಳು ನಿಮ್ಮ ಭವಿಷ್ಯವನ್ನು ಬರೆಯುವುದಿಲ್ಲ, ಬದಲಿಗೆ ನಿಮ್ಮ ಕರ್ಮದ ಫಲವನ್ನು ತಲುಪಿಸುವ ಸಮಯವನ್ನು ಮಾತ್ರ ಸೂಚಿಸುತ್ತದೆ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಕನ್ಯಾ ರಾಶಿಯ ಆಗಸ್ಟ್ ತಿಂಗಳ ಮಾಸ ಭವಿಷ್ಯವನ್ನು ಹೇಳ್ತಾ ಇದ್ದೇನೆ. ಕನ್ಯಾ ರಾಶಿ ಅಂತಂದರೆ ಒಂದು ಪ್ರಾಮಾಣಿಕರ ರಾಶಿಯಾಗಿರ್ತದೆ, ಒಂದು ದಯೆ, ಕರುಣೆ ಮತ್ತು ಅನುಕಂಪವನ್ನು ಹೊಂದಿರುವಂಥ ರಾಶಿಯಾಗಿರ್ತದೆ. ಕನ್ಯಾ ರಾಶಿಯವರು ಯಾರಿಗೂ ಕೂಡ ಒಂದು ಮನಸ್ಸಿಗೆ ನೋವನ್ನು ಮಾಡಲಿಕ್ಕೆ ಹೋಗೋದಿಲ್ಲ, ಅಥವಾ ಯಾರದೇ ಒಂದು ಅನ್ಯಾಯದ ದುಡ್ಡನ್ನು ಕೂಡ ಅಪೇಕ್ಷೆಯಿಂದ ಕಾದು ಕೂತಿರುವಂಥ ರಾಶಿ ಅಲ್ಲ. ಹಾಗಾಗಿ ಈ ಕನ್ಯಾ ರಾಶಿಯವರಿಗೆ ಬದುಕಲ್ಲಿ, ಜೀವನದಲ್ಲಿ ಅತಿಯಾದಂಥ ಒಂದು ಕಷ್ಟವನ್ನು ನೋಡಿದಂಥವರು, ನಿಮ್ಮ ಪ್ರಾಮಾಣಿಕತೆಗೆ ಒಂದು ಗೌರವ ಸಿಗದೇ ಇರುವಂಥ ಸಮಯವನ್ನು ಕೂಡ ತಾವು ನೋಡಿದ್ದೀರಿ, ಅಥವಾ ನಿಮಗೆ ನಿಮ್ಮ ಜೊತೆ ಬಣ್ಣದ ಮಾತನಾಡಿ ನಿಮ್ಮನ್ನೇ ಬಂದ್ಬಿಟ್ಟು ಅನ್ಯಾಯಕ್ಕೆ ಒಳಗೆ ಮಾಡಿರುವಂಥ ಒಂದು ಸಮಯವನ್ನು ಕೂಡ ತಾವು ನೋಡಿರ್ತೀರ. ಹಾಗಾದರೆ ಈ ಆಗಸ್ಟ್ ತಿಂಗಳಲ್ಲಿ ಈ ಕನ್ಯಾ ರಾಶಿಯವರಿಗೆ ಯಾವ ರೀತಿಯಾದಂಥ ಒಂದು ಭವಿಷ್ಯ ಅಡಗಿದೆ, ಬರುವಂಥ ಈ ಆಗಸ್ಟು ಯಾವ ರೀತಿಯಾದಂಥ ಒಂದು ಶುಭ ಫಲಗಳನ್ನು ತಮಗೆ ತಂದು ಕೊಡಬಹುದು ಅಂತ ನೋಡೋದಿದ್ರೆ, ಪ್ರಥಮವಾಗಿ ಉದ್ಯೋಗ. ಕನ್ಯಾ ರಾಶಿಯವರ ಉದ್ಯೋಗದ ವಿಚಾರಕ್ಕೆ ಬಂದರೆ ಈ ತಿಂಗಳು ಉದ್ಯೋಗ ಅತಿ ಉತ್ತಮವಾಗಿ ಸಾಗ್ತದೆ. ಹೋದ ತಿಂಗಳಾಗಿರ್ಬೋದು, ಅದಕ್ಕಿಂತ ಹಿಂದೆ ಆಗಿರ್ಬೋದು, ಒಂದು ಸ್ವಲ್ಪ ಉದ್ಯೋಗದಲ್ಲಿ ಏರಿಳಿತಗಳು ತುಂಬ ಇತ್ತು ನಿಮಗೆ. ಆದರೆ ಈ ಆಗಸ್ಟ್ ತಿಂಗಳಲ್ಲಿ ಉದ್ಯೋಗದ ವಿಚಾರಕ್ಕೆ ಬಂದರೆ ಒಂದು ಉತ್ತಮವಾದಂಥ ಧನ ಲಾಭ ಬರುವಂಥದ್ದಾಗ್ತದೆ. ಮತ್ತು ಕೆಲವೊಂದಿಷ್ಟು ಜನ ಈ ವ್ಯಾಪಾರಗಳಲ್ಲಿ ತುಂಬ ಒಂದು ಕ್ರೆಡಿಟ್ ಕೊಟ್ಕೊಂಡು ಕೂತ್ಕೊಂಡವರು, ಅಂದರೆ ಸಾಲ ಕೊಟ್ಕೊಂಡು ಕೂತ್ಕೊಂಡವರಿಗೆ ಆ ಹಳೆಯ ಸಾಲಗಳು ಕೂಡ ಮರುಪಾವತಿ ಆಗುವಂಥದ್ದಾಗ್ತದೆ. ಇನ್ನು ಹೊಸ ಗ್ರಾಹಕರು ನಿಮಗೆ ಸೇರ್ಪಡೆ ಆಗುವಂಥದ್ದು ಕೂಡ ಆಗ್ತದೆ. ಇನ್ನು ಕನ್ಯಾ ರಾಶಿಯವರ ಬಿಸ್ನೆಸ್ ವಿಚಾರಕ್ಕೆ ಬಂದರೆ, ಈ ವ್ಯಾಪಾರ ಅಂತ ಹೇಳಿದರೆ ಈ ದಿನಸಿ ಅಂಗಡಿಗಳು ಇಟ್ಕೊಂಡಿರ್ಬೋದು, ಯಾವುದೇ ರೀತಿಯಾದಂಥ ಒಂದು ಚಿಕ್ಕ ಪುಟ್ಟ ವ್ಯಾಪಾರಿಗಳಿಗೆ ನಾನು ಹೇಳ್ತಿರುವಂಥದ್ದು. ಈ ಬಿಸ್ನೆಸ್ ಅಂತಂದರೆ ಈ ದೊಡ್ಡ ಮಟ್ಟದಲ್ಲಿ ಯಾರೆಲ್ಲ ಒಂದು ಎಕ್ಸ್ಪೋರ್ಟ್ ಇಂಪೋರ್ಟ್ ಮಾಡ್ತಾ ಇರುವಂಥವ್ರಾಗಿರ್ಬೋದು, ಅಥವಾ ಒಂದು ಕಂಪನಿಯನ್ನು ನಡೆಸ್ತಾ ಇರುವಂಥವ್ರಾಗಿರ್ಬೋದು, ಅದು ದೊಡ್ಡ ಮಟ್ಟದ ಕಂಪ್ನಿ ಆಗಿರ್ಬೋದು, ಅಥವಾ ಒಂದು ಮಧ್ಯಮವಾದಂಥ ಒಂದು ಕಂಪ್ನಿ ಇರ್ಬೋದು, ಫ್ಯಾಕ್ಟ್ರಿ ಇರ್ಬೋದು, ನಿಮಗೂ ಕೂಡ ಹೊಸ ಒಂದು ವೆಂಡರ್ಗಳ ಪರಿಚಯ ಆಗುವಂಥದ್ದಾಗ್ತದೆ, ಹೊಸ ಕ್ಲೈಂಟ್ಗಳು ಬರುವಂಥದ್ದಾಗ್ತದೆ. ಹಾಗಾಗಿ ಎಂತಹ ಕ್ಲೈಂಟ್ಗಳು ಬರಲಿ, ಎಂತಹ ವೆಂಡರ್ಗಳು ಬಂದರೂ ಕೂಡ ನಿಮ್ಮ ಒಂದು ಅಗ್ರಿಮೆಂಟ್ ಹೇಳುವಂಥದ್ದು ಈ ಸಂದರ್ಭದಲ್ಲಿ ಸರಿಯಾಗಿರಬೇಕಾಗ್ತದೆ. ಯಾಕಂತಂದರೆ 6ನೇ ಮನೆಯಲ್ಲಿ ರಾಹು ಇರೋದ್ರಿಂದ ಫ್ಲಕ್ಚುಯೇಷನ್ಗಳು ಸ್ವಲ್ಪ ಜಾಸ್ತಿ ಆಗ್ತದೆ. ಎಷ್ಟೇ ಒಂದು ನಿಮಗೆ ಇನ್ಕಮ್ ಸೋರ್ಸ್ ಜನರೇಟ್ ಆದರೂ ಕೂಡ ಅದರಲ್ಲಿ ಎಲ್ಲೋ ಒಂದು ಕಡೆಗೆ ಸಣ್ಣ ಪುಟ್ಟ ಅಡೆತಡೆಗಳು ಕೂಡ ಬರಬಹುದು. ಹಾಗಾಗಿ ನೀವು ಮಾಡಿಕೊಳ್ಳುವಂಥ ಅಗ್ರಿಮೆಂಟ್ ಸರಿಯಾಗಿರಲಿ, ಅವ್ರ ಜೊತೆಗೆ ಏನೆಲ್ಲ ನೀವು ಮಾತುಕತೆ ಮಾಡ್ತೀರೋ ಅದನ್ನು ಕರೆಕ್ಟಾಗಿ ಮಾತಾಡುವಂಥದ್ದು ಮಾಡ್ಕೋಬೇಕು. ಇನ್ನೊಂದು, ಕೆಲವೊಬ್ಬರ ಮಾತಿಗೆ ನೀವು ಕೋಪಕ್ಕೆ ಒಳಗಾಗುವಂಥ ಸಾಧ್ಯತೆಗಳು ಕೂಡ ಇರ್ತದೆ. ಹಾಗಾಗಿ ಕೋಪದಲ್ಲಿ ಯಾವುದೇ ಒಂದು ಡಿಸಿಷನ್ ಮೇಕಿಂಗ್ ಅಂತೂ ಮಾಡೋಕ್ಕೆ ಹೋಗಬೇಡಿ. ಡಿಸಿಷನ್ ಮೇಕಿಂಗ್ ಮಾಡಿದರೆ ಎಲ್ಲೋ ಒಂದು ಕಡೆಗೆ ನಿಮ್ಮ ಕೋಪಕ್ಕೆ ನೀವೇ ಆಹಾರವಾಗಬೇಕಾಗ್ತದೆ. ಹಾಗಾಗಿ ಇಂತಹ ಕೆಲವೊಂದಿಷ್ಟು ಅತ್ಯುತ್ತಮವಾದಂಥ ಒಂದು ಅವಕಾಶಗಳು ಕೂಡ ಈ ಬಿಸ್ನೆಸ್ ಫೀಲ್ಡಲ್ಲಿ ಇದ್ದವರಿಗೆ ಬರ್ತದೆ. ಅಂಥವರು ಖಂಡಿತವಾಗಲೂ ಕೂಡ ಸಮಾಧಾನವಾಗಿ ತಾಳ್ಮೆಯಿಂದ ನೀವು ಒಂದು ಎಗ್ರಿಮೆಂಟ್ ಮಾಡಿಕೊಂಡು ಮುಂದುವರೆದ್ರೆ ಖಂಡಿತವಾಗಲೂ ಕೂಡ ಈ ಆಗಸ್ಟ್ ತಿಂಗಳು ನೀವು ಮುಟ್ಟಿದ್ದೆಲ್ಲ ಚಿನ್ನವಾಗೋದ್ರಲ್ಲಿ ಯಾವುದೇ ರೀತಿಯಾದಂಥ ಒಂದು ಸಂಶಯ ಹೇಳುವಂಥದ್ದಿಲ್ಲ. ಇನ್ನು ಮುಂದೆ ನೋಡೋದಿದ್ರೆ ಸಾಲದಿಂದ ಮುಕ್ತಿ. ಕನ್ಯಾ ರಾಶಿಯವರಿಗೆ ತುಂಬ ಜನರಿಗೆ ಸಾಲ ಇರ್ಬೋದು, ಪ್ರತಿಯೊಬ್ಬರಿಗೆ ಅಂತ ಹೇಳೋದಿಲ್ಲ. ರಾಶಿ ಅಂತಂದ ಮೇಲೆ ಪ್ರತಿಯೊಬ್ಬರಿಗೂ ಕೂಡ ಕೆಲವೊಂದಿಷ್ಟು ತೊಂದರೆ ತಾಪತ್ರೆಗಳು ಇದ್ದೇ ಇರ್ತದೆ. ಹಾಗಾಗಿ ಕನ್ಯಾ ರಾಶಿಯವರು ಯಾರೆಲ್ಲ ಬಂದುಬಿಟ್ಟು ತುಂಬ ಸಾಲ ಮಾಡ್ಕೊಂಡಿದ್ರಿ, ಯಾವುದೋ ಬಿಸ್ನೆಸ್ ವಿಚಾರವಾಗಿರ್ಬೋದು, ಮನೆ ವಿಚಾರವಾಗಿರ್ಬೋದು, ಯಾವುದೇ ಒಂದು ವಿಚಾರದಲ್ಲಿ ಸಾಲ ಮಾಡ್ಕೊಂಡಿದ್ರು ಕೂಡ ನಿಮಗೆ ಈ ಸಾಲ ಬಾಧೆಯಿಂದ ಋಣಮುಕ್ತರಾಗುವಂಥ ಒಂದು ಸಮಯ ಅಂತಂದರೆ ಈ ಆಗಸ್ಟ್ ಮಾಸವಾಗಿರುತ್ತದೆ. ಸಾಲ ಯಾರೆಲ್ಲ ಕೊಟ್ಕೊಂಡು ಕೂತ್ಕೊಂಡಿದ್ರಿ, ಯಾರೇ ಒಂದು ಫೈನಾನ್ಷಿಯರ್ ಆಗಿರ್ಬೋದು, ಕೈ ಸಾಲ ಆಗಿರ್ಬೋದು, ಯಾವುದೇ ರೀತಿಯಾದಂಥ ಒಂದು ಸಾಲ ಕೊಟ್ಟವರಿಗೂ ಕೂಡ ಅವರಿಂದ ದುಡ್ಡು ವಾಪಸ್ ಆಗದೇ ಇರುವಂಥವರು ಅವರಿಗೂ ಕೂಡ ಈ ತಿಂಗಳಲ್ಲಿ ನೀವು ಕೊಟ್ಟಂತಹ ಹಣ ವಾಪಸ್ ಆಗುವಂಥದ್ದಾಗ್ತದೆ. ಖಂಡಿತವಾಗಲೂ ಕೂಡ ನೀವು ಅವ್ರ ಜೊತೆಗೆ ಸಂಪರ್ಕದಲ್ಲಿರಿ. ನಿಮ್ಮ ಅಮೌಂಟು ಈ ತಿಂಗಳ ಅಂತ್ಯದೊಳಗೆ ನಿಮ್ಮ ಕೈ ಸೇರುವಂಥದ್ದಾಗ್ತದೆ. ವಿದ್ಯಾರ್ಥಿ ಜೀವನಕ್ಕೆ ಬಂದರೆ ಯಾರೆಲ್ಲ ಬಂದುಬಿಟ್ಟು ವಿದ್ಯಾರ್ಥಿಗಳು ತಮಗೆ ಓದಲಿಕ್ಕೆ ಏಕಾಗ್ರತೆ ಇರಲಿಲ್ಲ, ಅಥವಾ ಓದುವ ಸಮಯದಲ್ಲಿ ನಿದ್ರೆ ಬರುವಂಥದ್ದು, ನಿಮ್ಮ ಮನಸ್ಸು ಎಲ್ಲೋ ಚಂಚಲವಾಗಿ ಎಲ್ಲೋ ಹಾರಾಡ್ತಾ ಇರುವಂಥದ್ದು, ಈ ಥರದ್ದೆಲ್ಲ ತೊಂದರೆಗಳು ಇತ್ತು ಕನ್ಯಾ ರಾಶಿಯವರಿಗೆ. ಅಥವಾ ಓದಬೇಕು ಅಂದ್ಕೊಂಡ್ಬಿಟ್ಟು ನೀವು ಮನಸ್ಸು ಮಾಡ್ಕೊಂಡು ಕೂತ್ಕೊಂಡ್ರೆ ಅದಕ್ಕೊಂದು ಮೂಡೇ ಬರ್ತಿರಲಿಲ್ಲ ನಿಮಗೆ. ಅಂಥವರಿಗೆಲ್ಲ ಈಗ ಏಕಾಗ್ರತೆ ಜಾಸ್ತಿ ಆಗುವಂಥದ್ದಾಗ್ತದೆ, ಮತ್ತು ಓದಲಿಕ್ಕೆ ಒಂದು ಮನಸ್ಸು ಬರುವಂಥದ್ದಾಗ್ತದೆ. ಸ್ಪರ್ಧಾತ್ಮಕ ಪರೀಕ್ಷೆಯ ವಿಚಾರಕ್ಕೆ ಬಂದರೆ ಯಾರೆಲ್ಲ ಬ್ಯಾಂಕ್ ಎಕ್ಸಾಮ್, ಪೊಲೀಸ್ ಎಕ್ಸಾಮ್, IAS, IPS ಮತ್ತು ಕೆಲವೊಂದಿಷ್ಟು ಈಗ ನೀಟ್ ಎಲ್ಲ ನೀವು ಬರೆದಿದ್ದೀರಿ ಆಲ್ರೆಡಿ, ಅಂಥವ್ರಿಗೂ ಕೂಡ ಒಂದು ಉತ್ತಮವಾದಂಥ ಒಂದು ಫಲಿತಾಂಶ ಬರುವಂಥದ್ದು ಕೂಡ ಖಂಡಿತವಾಗ್ಲೂ ಇದೆ. ಅದರಿಂದ ನಿಮಗೆ ಒಂದು ಜೀವನ, ನಿಮ್ಮ ಭವಿಷ್ಯ ಕೂಡ ಒಂದು ಏಳಿಗೆ ಎತ್ತ ಸಾಗ್ತದೆ. ವಿದ್ಯಾ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಿರುವಂಥವ್ರು, ಟೀಚರ್ಸ್ ಆಗಿರ್ಬೋದು,
ಮತ್ತು ಕೆಲವೊಂದಿಷ್ಟು ಸ್ಟಾಫ್ಗಳಾಗಿರ್ಬೋದು, ಯಾವುದೇ ರೀತಿಯಾದಂಥ ಒಂದು ಎಜುಕೇಷನ್ ಟ್ರಸ್ಟ್ಗಳಲ್ಲಿ ಅಥವಾ ಎಜುಕೇಷನ್ ಫೀಲ್ಡಲ್ಲಿ ತಾವು ಕೆಲಸ ಮಾಡ್ತಾ ಇರುವಂತಹ ಎಂಪ್ಲಾಯಿಗಳಿಗೆ, ಉದ್ಯೋಗಿಗಳಿಗೆ ಈ ತಿಂಗಳು ಅತಿ ಉತ್ತಮವಾಗಿದೆ. ನಿಮ್ಗೊಂದು ಪ್ರಮೋಷನ್ ಸಿಗುವಂಥದ್ದು ಅಥವಾ ನಿಮ್ಮ ವರ್ಟಿಕಲ್ ಚೇಂಜ್ ಆಗುವಂಥದ್ದು, ಅಂದರೆ ವಿಭಾಗಗಳು ಚೇಂಜ್ ಆಗುವಂಥದ್ದು, ಈ ಥರದ್ದು ಒಂದು ಕೆಲವೊಂದಿಷ್ಟು ಬೆಳವಣಿಗೆಗಳು ಈ ಆಗಸ್ಟ್ ತಿಂಗಳಲ್ಲಿ ನಿಮಗೆ ಸಿಗ್ತದೆ. ರೈತರ ವಿಚಾರಕ್ಕೆ ಬಂದರೆ ಈ ತಿಂಗಳು ರೈತರಿಗೆ, ಕನ್ಯಾ ರಾಶಿಯ ರೈತರಿಗೆ ಅತಿ ಉತ್ತಮವಾಗಿರುವಂಥದ್ದು. ನೀವು ಬೆಳೆದಂಥ ಬೆಳೆಗಳಿಗೆ ಉತ್ತಮವಾದಂಥ ಒಂದು ರೇಟ್ಗಳು ಸಿಗುವಂಥದ್ದು ಆಗ್ತದೆ. ಇನ್ನು ಯಾರೆಲ್ಲ ಬಂದ್ಬಿಟ್ಟು ಒಂದು ಅಗ್ರಿಕಲ್ಚರ್ ಇಕ್ವಿಪ್ಮೆಂಟ್ನ ರೆಡಿ ಮಾಡ್ತಿರುವಂಥ ಒಂದು ಕಂಪನಿಯ ಮಾಲೀಕರು, ಏನೆಲ್ಲ ಬಂದ್ಬಿಟ್ಟು ಒಂದು ಪ್ರಾಡಕ್ಟನ್ನು ನೀವು ರೆಡಿ ಮಾಡ್ತಿರೋ, ಮಷಿನರಿಗಳನ್ನು ರೆಡಿ ಮಾಡ್ತಿರೋ, ಅದಕ್ಕೆ ಉತ್ತಮವಾದಂಥ ಒಂದು ಮಾರ್ಕೆಟಿಂಗ್ ಹೇಳುವಂಥದ್ದು ಬರ್ತದೆ. ಮತ್ತು ನಿಮ್ಮ ಒಂದು ಪ್ರಾಡಕ್ಟ್ಗೆ ಒಂದು ಉತ್ತಮವಾದಂಥ ಬೆಂಬಲ ಸಿಗ್ತದೆ, ಜನರಿಗೆ ತಲುಪುವಂಥದ್ದಾಗ್ತದೆ. ಅದರಿಂದ ನಿಮ್ಮ ಮಾರಾಟ ಕೂಡ ಅಷ್ಟೇ ಉತ್ತಮವಾಗಿ ಆಗುವಂಥದ್ದಾಗ್ತದೆ, ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಿರುವಂಥದ್ದು. ಇನ್ನು ಕನ್ಯಾ ರಾಶಿಯವರು ಪಿತ್ರಾರ್ಜಿತ ಆಸ್ತಿಗಾಗಿ ಕೆಲವೊಂದಿಷ್ಟು ಹೋರಾಟಗಳು ತಮ್ಮದು ನಡೀತಾ ಇತ್ತು. ಕೋರ್ಟ್ಗಳಲ್ಲಿ ಕೇಸ್ಗಳು ಬಿದ್ದುಕೊಂಡಿರುವಂಥದ್ದಾಗಿರ್ಬೋದು, ಅಥವಾ ನಿಮ್ಮ ಅಣ್ಣ ತಮ್ಮಂದಿರ ಮಧ್ಯದಲ್ಲಿ ಒಂದು ಭಿನ್ನಾಭಿಪ್ರಾಯ ಈ ಆಸ್ತಿಗಾಗಿ, ಅಥವಾ ಅಕ್ಕ ತಂಗಿಂದಿರ ಮಧ್ಯದಲ್ಲಿ ಒಂದು ಭಿನ್ನಾಭಿಪ್ರಾಯಗಳು, ಇಂಥವೆಲ್ಲ ನಿಮ್ಮದು ಏನೆಲ್ಲ ಪಿತ್ರಾರ್ಜಿತ ಆಸ್ತಿಯ ಸಂಬಂಧವಾಗಿ ಕಲಹಗಳು ನಡೀತಾ ಇತ್ತೋ ಅದೆಲ್ಲ ಬಂದ್ಬಿಟ್ಟು ಇತ್ಯರ್ಥ ಆಗುವಂಥದ್ದಾಗ್ತದೆ. ಮತ್ತು ಕೋರ್ಟ್ಗಳಲ್ಲಿ ಕೇಸ್ಗಳಿದ್ದಿದ್ದೆ ಯಾವುದಾದರೆ ಆ ಕೇಸಲ್ಲಿ ನಿಮಗೆ ಜಯ ಸಿಗುವಂಥದ್ದು ಕೂಡ ಆಗ್ತದೆ. ಖಂಡಿತವಾಗಲೂ ಪ್ರಯತ್ನ ಪಡಿ, ಈ ಆಸ್ತಿ ಹೇಳುವಂಥದ್ದು, ಈ ಪಿತ್ರಾರ್ಜಿತ ಆಸ್ತಿ ನಿಮ್ಮ ಕಡೆಗೆ ಬರುವಂಥದ್ದು ಕೂಡ ಆಗ್ತದೆ. ಇನ್ನು ಶನಿ ಗ್ರಹ ಬಂದ್ಬಿಟ್ಟು 7ನೇ ಮನೆಯಲ್ಲಿ ಸಂಚಾರ ಮಾಡೋದ್ರಿಂದ ಎಲ್ಲೋ ಒಂದು ಕಡೆಗೆ ನಿಮಗೆ ಒಂದು ಕೆಲಸದಲ್ಲಿ ಅತಿ ಉತ್ತಮವಾದಂಥ ಒಂದು ಅಭಿವೃದ್ಧಿ ಹೇಳುವಂಥದ್ದು ಸಿಗ್ತದೆ. ಆದರೆ ಒಂದು ಸ್ವಲ್ಪ ಬಂದ್ಬಿಟ್ಟು ಪೋಸ್ಟ್ಪೋನ್ ಆಗುವಂಥ ಸಾಧ್ಯತೆಗಳು ಕೂಡ ಇರ್ತದೆ. ಎಲ್ಲೇ ಶನಿ ಇರ್ತಾರೋ ಅದು ಎಷ್ಟೇ ಒಳ್ಳೆಯದಾಗಿದ್ದರೂ ಕೂಡ ಒಂದು ಸ್ವಲ್ಪ ನಿಧಾನಗತಿ ಹೇಳುವಂಥದ್ದು ಅದು ಪ್ರತಿಯೊಬ್ಬರಿಗೂ ಗೊತ್ತಿರುವಂಥ ವಿಚಾರ. ಹಾಗಾಗಿ ಈ ಸಂದರ್ಭದಲ್ಲಿ ಒಂದು ಸ್ವಲ್ಪ ಪೋಸ್ಟ್ಪೋನ್ ಆಗಿರುತ್ತೆ. ಆದರೆ ಎಲ್ಲೋ ಒಂದು ಕಡೆಗೆ ಪೋಸ್ಟ್ಪೋನ್ ಆಗೋಯ್ತಲ್ಲ, ಮುಂದೋಯ್ತಲ್ಲ ಅಂದ್ಕೊಂಡ್ಬಿಟ್ಟು ನೀವು ಖಂಡಿತವಾಗಲೂ ಕೂಡ ಅದರ ಮೇಲೆ ಒಂದು ಇಂಟ್ರೆಸ್ಟ್ ಕಮ್ಮಿ ಮಾಡ್ಕೊಳ್ಳೋಕೆ ಹೋಗಬೇಡಿ, ಆಸಕ್ತಿ ಕಮ್ಮಿ ಮಾಡ್ಕೊಳ್ಳೋಕೆ ಹೋಗಬೇಡಿ. ನಿರಂತರವಾಗಿರಲಿ ನಿಮ್ಮ ಪ್ರಯತ್ನ. ಖಂಡಿತವಾಗಲೂ ಕೂಡ ಶನಿದೇವ ನಿಮ್ಮ ಕೈ ಸೇರುವ ಹಾಗೆ ಮಾಡ್ತಾನೆ. ಆ ಅವಕಾಶಗಳು ನಿಮ್ಮ ಕೈ ಸೇರ್ತದೆ, ಅದರಿಂದ ಒಂದು ಧನ ಲಾಭ ಬರ್ತದೆ. ಶನಿ ಕೊಟ್ಟಂತಹ ಒಂದು ಆಸ್ತಿ ಏನಿದೆ, ಅಂತಸ್ತು ಏನಿದೆ, ಧನ ಏನಿದೆ, ಅದು ನಿಮಗೆ ಶಾಶ್ವತವಾಗಿ ಉಳಿತದೆ ಹೇಳುವಂಥದ್ದು ಮಾತ್ರ ನೀವು ಮರೆಯೋಕ್ಕೆ ಹೋಗಬೇಡಿ. ಹಾಗಾಗಿ ಪ್ರಯತ್ನ ನಿರಂತರವಾಗಿರಲಿ. ಇನ್ನು ಪಾರ್ಟ್ನರ್ಶಿಪ್ ಬಿಸ್ನೆಸ್, ಯಾರೆಲ್ಲ ಬಂದ್ಬಿಟ್ಟು ಒಂದು ಪಾಲುದಾರಿಕೆಯಲ್ಲಿ ವ್ಯವಹಾರಗಳನ್ನು ಮಾಡ್ತಾ ಇರುವಂಥವ್ರು, ಬಿಸ್ನೆಸ್ಗಳನ್ನು ಮಾಡ್ತಾ ಇರುವಂಥವ್ರು, ಅದು ದೊಡ್ಡ ಮಟ್ಟದಲ್ಲಾಗಿರ್ಬೋದು, ಸಣ್ಣ ಮಟ್ಟದಲ್ಲಾಗಿರ್ಬೋದು, ನಿಮ್ಮ ಆರ್ಥಿಕವಾಗಿ ನಿಮ್ಮ ಒಂದು ಆರ್ಥಿಕ ಸ್ಥಿತಿಗೆ ಅನುಗುಣವಾಗಿ ಯಾರೆಲ್ಲ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡ್ತಾ ಇದ್ದೀರೋ ನಿಮಗೆಲ್ಲ ಅತಿ ಉತ್ತಮವಾಗಿರುವಂಥದ್ದು. ಎಲ್ಲೋ ಒಂದು ಕಡೆಗೆ ಪಾರ್ಟ್ನರ್ಶಿಪ್ ಅಂತಂದರೆ ನಿಮ್ಮಿಬ್ಬರಲ್ಲಿ ಬಾಂಡಿಂಗ್ ಚೆನ್ನಾಗಿರಬೇಕಾಗ್ತದೆ, ನಿಮ್ಮಿಬ್ಬರ ಬಾಂಧವ್ಯ ಚೆನ್ನಾಗಿರಬೇಕಾಗ್ತದೆ. ಹಾಗಾಗಿ ಈ ಆಗಸ್ಟ್ ತಿಂಗಳಲ್ಲಿ ನಿಮ್ಮಿಬ್ಬರ ಬಾಂಧವ್ಯ ಒಂದು ಗಟ್ಟಿಯಾಗುವಂಥದ್ದಾಗ್ತದೆ, ಸಂಬಂಧದಲ್ಲಿ ಒಂದು ಗಟ್ಟಿತನ ಬರುವಂಥದ್ದಾಗ್ತದೆ, ಬಾಂಧವ್ಯ ಹೆಚ್ಚಾಗ್ತದೆ, ನಿಮ್ಮ ಬಿಸ್ನೆಸ್ಸು ಕೂಡ ಅತಿ ಉತ್ತಮವಾಗಿ ಸಾಗ್ತದೆ. ಶುಕ್ರ ಗ್ರಹ ಬಂದು ನಿಮ್ಮ ಲಗ್ನದಲ್ಲಿ ಸಂಚಾರ, ಇದರಿಂದ ಶುಕ್ರ ಅಂತಂದ್ರೇ ಲಾಭ, ಶುಕ್ರ ಅಂತಂದ್ರೇ ಭಾಗ್ಯಾಧಿಪತಿ, ನಿಮಗೆ ಗೊತ್ತಿದೆ. ಶುಕ್ರನಿಂದ ಉತ್ತಮವಾದಂಥ ಒಂದು ಲಾಭ ಫಲಗಳು ನಿಮಗೆ ಸಿಗುವಂಥದ್ದಾಗ್ತದೆ. ನೀವು ಯಾವುದೇ ವ್ಯವಹಾರ ಮಾಡಿ, ಯಾವುದೇ ಉದ್ಯೋಗ ಮಾಡಿ, ನಿಮಗೆ ಅದರಲ್ಲಿ ಒಂದು ಉನ್ನತಿ ಹೇಳುವಂಥದ್ದು ಸಿಗ್ತದೆ, ಒಂದು ಬೆಳವಣಿಗೆ ಹೇಳುವಂಥದ್ದು ಸಿಗ್ತದೆ, ಅದರಿಂದ ಒಂದು ಧನ ಲಾಭ ಹೇಳುವಂಥದ್ದು ಸಿಗ್ತದೆ. ನಿರೀಕ್ಷೆ ಮೀರಿದ ಒಂದು ಲಾಭಗಳು ನಿಮಗೆ ಬರ್ಬೋದು, ನಾನಾ ವಿಭಾಗದಿಂದ ಬರ್ಬೋದು. ಒಂದು ಕಂಪ್ನಿಯಲ್ಲಿ ನೀವು ಕೆಲಸ ಮಾಡ್ತಿದ್ದೀರಿ ಅಂತ ಇಟ್ಕೊಳ್ಳಿ, ನಿಮಗೆ ಬರೀ ಸ್ಯಾಲ್ರಿ ಅಲ್ಲ, ಅದರ ಜೊತೆಗೆ ಒಂದು ಬೋನಸ್ ಬರುವಂಥದ್ದು ಆಗ್ಬೋದು, ಅಥವಾ ನೀವು ಅಂದುಕೊಳ್ಳದೇ ಇರುವಂಥ ಒಂದು ಇನ್ಸೆಂಟಿವ್ ಬರುವಂಥದ್ದು ಆಗ್ಬೋದು. ಪ್ರತಿಯೊಂದು ಕೂಡ ಪ್ರಗತಿಯತ್ತ ತಗೊಂಡು ಹೋಗ್ತದೆ. ಆದರೆ ನಿಮ್ಮ ಪ್ರಯತ್ನ ಎಲ್ಲಿ ಇದ್ದೇ ಇರಬೇಕಾಗ್ತದೆ. ಈಗ ಗ್ರಹಗತಿಗಳು ಚೆನ್ನಾಗಿದೆ ಅಂದ್ಕೊಂಡು ನಾನು ಹೇಳಿದೆ, ಒಪ್ಕೊಂಡ್ರಿ ನೀವು. ಆದರೆ ನಿಮ್ಮ ಒಂದು ಕಂಪ್ನಿಯಲ್ಲಿ ನಿಮ್ಮ ಕೆಲಸದ ಒಂದು ಪರ್ಫಾರ್ಮೆನ್ಸ್ ಚೆನ್ನಾಗಿದ್ದಾಗಲೇ ಇಂತಹ ಬೋನಸ್ಗಳು ಬರುವಂಥದ್ದಾಗಿರ್ಬೋದು, ಇನ್ಸೆಂಟಿವ್ಗಳು ಬರುವಂಥದ್ದಾಗಿರ್ಬೋದು, ಇದು ಕಾಮನ್ ಥಿಂಗ್. ಆದರೆ ಇಷ್ಟು ತಿಂಗಳು ನೀವು ಕೆಲಸ ಮಾಡಿದರೂ ಕೂಡ ನಿಮಗೊಂದು ಬೋನಸ್ ಅಂತ ಸಿಕ್ಕಿರಲಿಲ್ಲ, ಅಥವಾ ಒಂದು ಇನ್ಸೆಂಟಿವ್ ಅಂತ ಸಿಕ್ತಿರಲಿಲ್ಲ. ಅದು ಯಾವುದೋ ಒಂದು ರಿಮಾರ್ಕಿಂದ ಬಂದುಬಿಟ್ಟು ಅದು ಕಟಪ್ ಆಗ್ತಾ ಇತ್ತು. ಆದರೆ ಈ ಗ್ರಹಗಳು ಏನು ಮಾಡ್ತವೆ ಕೇಳಿದ್ರೆ ಇದಕ್ಕೆಲ್ಲ ಬಂದ್ಬಿಟ್ಟು ಪೂರಕವಾಗಿ ಕೆಲಸ ಮಾಡ್ತಾ ಇರುವಂಥದ್ದು. ಈ ಗ್ರಹಗಳು, ಈ ಶುಕ್ರ ಗ್ರಹ ಪೂರಕವಾಗಿ ನಿಮ್ಮ ಕಡೆಗೆ ಕೆಲಸ ಮಾಡ್ತಾ ಇರಬೇಕಾದ್ರೆ ಖಂಡಿತವಾಗಲೂ ಕೂಡ ಇಂಥವೆಲ್ಲ ದಾರಿಗಳು ತೆರ್ಕೊಳ್ಳುವಂಥದ್ದಾಗ್ತದೆ. ಎಲ್ಲೋ ಒಂದು ಕಡೆಗೆ ಒಂದು ಗಾದೆ ಇದೆ, ಭಗವಂತ ಕೊಟ್ಟರೂ ಕೂಡ ಕೆಲವೊಂದು ಟೈಮಲ್ಲಿ ಪೂಜಾರಿ ಕೊಡಲಿಲ್ಲ ಅಂದ್ಕೊಂಡು. ಈ ಗ್ರಹಗಳ ವಿಚಾರಕ್ಕೆ ಬಂದರೂ ಕೂಡ ಹಾಗೇನೆ. ದೇವರು, ಭಗವಂತ ನಿಮಗೆ ನೇರವಾಗಿ ಏನನ್ನೂ ಕೊಡೋದಿಲ್ಲ. ಭಗವಂತ ಏನೇ ಕೊಡಬೇಕಾದ್ರೂ ಕೂಡ ನಿಮಗೆ ಗ್ರಹಗಳ ಮುಖಾಂತರವೇ ಕೊಡ್ತದೆ ಹೇಳುವಂಥದ್ದು ಮನದಟ್ಟು ಮಾಡ್ಕೊಳ್ಳಿ ತಾವು. ಇದರಲ್ಲೇ ನಿಮಗೆ ಪ್ರತಿಯೊಂದು ಕೂಡ ತಿಳಿಲಿಕ್ಕೆ ಸಿಗ್ತದೆ. ಹಾಗಾಗಿ ಮುಂದಿನ ವಿಚಾರ ತಿಳ್ಕೊಳ್ಬೇಕು ಅಂತಂದರೆ
ಕಂಕಣ ಭಾಗ್ಯ ಯಾರಿಗೆಲ್ಲ ಬಂದ್ಬಿಟ್ಟು ಕನ್ಯಾ ರಾಶಿಯವರಿಗೆ ಒಂದು ಸ್ವಲ್ಪ ಮದುವೆ ಡಿಲೇ ಆಗ್ತಾ ಇರುವಂಥವ್ರು, ತುಂಬ ಜನರಿಗೆ ಕಂಕಣ ಬಲ ಹೇಳುವಂಥದ್ದು ಡಿಲೇ ಆಗ್ತದೆ ಕನ್ಯಾ ರಾಶಿಯವರಿಗೆ. ಅದರಲ್ಲೂ ಕೂಡ ತುಂಬ ವರ್ಷದಿಂದ ಪ್ರಯತ್ನ ಮಾಡ್ತಿರುವಂಥವರಿಗೆ ಒಂದು ಕಂಕಣ ಭಾಗ್ಯ ಹೇಳುವಂಥದ್ದು ಕೂಡ ಬರ್ತದೆ. ಇನ್ನು ಕೆಲವೊಂದಿಷ್ಟು ಜನರಿಗೆ ವಿಚ್ಛೇದನ ಆಗಿರ್ತದೆ ನಾನಾ ಕಾರಣಗಳಿಂದ, ಅದೆಲ್ಲ ನಿಮ್ಮ ಪರ್ಸ್ನಲ್ಲು. ವಿಚ್ಛೇದನ ಆದವರಿಗೂ ಕೂಡ ಒಂದು ಮರು ಮದುವೆಯ ಒಂದು ಯೋಗ ಭಾಗ್ಯ ಕೂಡ ಇದೆ. ಪ್ರಯತ್ನ ನಿಮ್ದಿರಲಿ, ಖಂಡಿತವಾಗ್ಲೂ ಕೂಡ ಪರಿಶೀಲನೆ ಅಗತ್ಯವಿರ್ತದೆ. ಮದುವೆ ಅಂದರೆ ಸುಲಭದ ಮಾತಲ್ಲ, 2 ದಿನದ ಮಾತಲ್ಲ, ಜೀವನ ಪರ್ಯಂತ ಸಂಗಾತಿಯ ಜೊತೆಗೆ ಹೊಂದ್ಕೊಂಡು ಹೋಗಿರುವಂಥ ಒಂದು ಬಾಂಧವ್ಯ ಆಗಿರ್ತದೆ. ಗಂಡಾದರೆ ಹೆಣ್ಣಿನ ಕಡೆ ನೋಡಿ, ಹೆಣ್ಣಾದರೆ ಗಂಡಿನ ಕಡೆಗೆ ಕುಲಂಕುಷವಾಗಿ ಪರಿಶೀಲನೆ ಮಾಡಿ ಗುರು ಹಿರಿಯರ ಅನುಮತಿಯ ಮೇರೆಗೆ ಮದುವೆಯಾಗಿ ಖಂಡಿತವಾಗ್ಲೂ ಕೂಡ ಒಳ್ಳೆಯ ಒಂದು ಭವಿಷ್ಯ ಇದರಲ್ಲಿ ನಿಮಗೆ ಸಿಗುವಂಥದ್ದಾಗ್ತದೆ. ಇನ್ನು ಗುರುವಿನ ವಿಚಾರಕ್ಕೆ ಬಂದರೆ, ಗುರುಗ್ರಹ ನಿಮಗೆ ಪ್ರತಿಯೊಂದನ್ನು ಕೊಡುವಂಥ ಗ್ರಹ. ನಿಮ್ಮ ಬಲಕ್ಕೆ ಬಂತು ಅಂತಂದರೆ ಖಂಡಿತವಾಗಲೂ ನೀವು ಮುಟ್ಟಿದೆಲ್ಲ ಚಿನ್ನವಾಗುವಂಥ ಒಂದು ಗ್ರಹ ಅಂತಂದರೆ ಅದು ಗುರುಗ್ರಹ ಆಗಿರ್ತದೆ. ಈ ಸಂದರ್ಭದಲ್ಲಿ ಕನ್ಯಾ ರಾಶಿಯವರಿಗೆ ಗುರುಬಲ ಕೂಡ ಇದೆ. ಅತಿ ಉತ್ತಮವಾಗಿರುವಂಥ ಒಂದು ಭವಿಷ್ಯ ಇದರಲ್ಲಿ ಅಡಗಿರ್ತದೆ. ಗುರು ನಿಮಗೆ ವರ ಕೊಡ್ಲಿಕ್ಕೆ ಶುರು ಮಾಡಿದ್ರೆ ಅದು ಯಾವ ಗ್ರಹಗಳು ಬಂದರೂ ಕೂಡ ಗುರುವಿನ ಮುಂದೆ ನಿಂತ್ಕೊಳ್ಳೋಕ್ಕಾಗೋದಿಲ್ಲ. ಇಂತಹ ಒಂದು ಉತ್ತಮ ಅವಕಾಶಗಳಿರಬೇಕಾದ್ರೆ ನಿಮ್ಗೆ ಗುರುಬಲ ಕೂಡ ಇದೆ. ಖಂಡಿತವಾಗಲೂ ಕೂಡ ಈ ಆಗಸ್ಟ್ ತಿಂಗಳಲ್ಲಿ ನೀವು ಅಂದುಕೊಂಡಿರುವಂಥ ಪ್ರಾಜೆಕ್ಟ್ಗಳಾಗಿರ್ಬೋದು, ಮನೆ ಕಟ್ಟುವಂಥದ್ದಾಗಿರ್ಬೋದು, ಜಮೀನು ತೊಗೋಬೇಕು ಅಂದ್ಕೊಂಡಿದ್ದವರು, ಸೈಟ್ಗಳು ತೊಗೋಬೇಕು ಅಂದ್ಕೊಂಡಿದ್ದವರು, ವಾಹನ ಪರ್ಚೇಸ್ ಮಾಡಬೇಕು ಅಂದ್ಕೊಂಡಿದ್ದವರು, ಪ್ರತಿಯೊಂದು ಕೆಲಸ ಕಾರ್ಯ ಕೂಡ ಒಂದು ಏನೂ ತಕರಾರು ಇಲ್ಲದೇನೆ, ಏನೂ ತೊಂದರೆ ಇಲ್ಲದೇನೆ ನಡೆಯುತ್ತೆ. ಪ್ರಯತ್ನ ಮಾಡಿ, ಖಂಡಿತವಾಗ್ಲೂ ಕೂಡ ಇದಕ್ಕೆಲ್ಲ ಒಂದು ಅವಕಾಶ ಹೇಳುವಂಥದ್ದಿದೆ. ಇನ್ನು ರಿಯಲ್ ಎಸ್ಟೇಟ್ ಯಾರೆಲ್ಲ ಬಂದುಬಿಟ್ಟು ರಿಯಲ್ ಎಸ್ಟೇಟಲ್ಲಿ ಒಂದು ಬ್ರೋಕರಾಗಿ ಕೆಲಸ ಮಾಡ್ತಿರುವಂಥವ್ರು, ಬಿಲ್ಡರಾಗಿ ಕೆಲಸ ಮಾಡ್ತಿರುವಂಥವ್ರು, ಅಥವಾ ನಿಮ್ಮದೇ ಸ್ವಂತ ಭೂಮಿಗಳಿದ್ದರೆ ಇದಕ್ಕೆಲ್ಲ ಬಂದುಬಿಟ್ಟು ಒಂದು ಉತ್ತಮವಾದಂಥ ಒಂದು ಅವಕಾಶ ಅಂತ ಹೇಳಬಹುದು. ಭೂಮಿಯಿಂದ ಯಥೇಚ್ಛವಾದ ಲಾಭ ಬರುವಂಥದ್ದು. ನೀವೇನಾದರೂ ತುಂಬ ಸೈಟ್ಗಳನ್ನು ಪರ್ಚೇಸ್ ಮಾಡಿ ಇಟ್ಕೊಂಡು ಅದು ಸೇಲ್ ಮಾಡಬೇಕು ಅಂದ್ಕೊಂಡು ಒದ್ದಾಡ್ತಾ ಇದ್ದವರು, ಅಥವಾ ಸೇಲ್ ಆಗದೇ ಇದ್ದಂಥವರು, ಅದಕ್ಕೆ ಪ್ರಯತ್ನದಲ್ಲಿದ್ದಂಥವರಿಗೂ ಕೂಡ ಈ ಸಮಯ ಸಂದರ್ಭದಲ್ಲಿ ಖಂಡಿತವಾಗ್ಲೂ ಕೂಡ ನಿಮಗೆ ಭೂಮಿಯಿಂದ ಒಳ್ಳೆಯ ಲಾಭ ಬರ್ತದೆ. ನೀವು ಸ್ವಲ್ಪ ಪರಿಶ್ರಮ ಹಾಕಿ ಖಂಡಿತವಾಗ್ಲೂ ಕೂಡ ಇದರಿಂದ ಒಳ್ಳೆಯ ಲಾಭಗಳು ಕೂಡ ನಿಮಗೆ ಸಿಗ್ತದೆ. ಒಳ್ಳೊಳ್ಳೆಯ ಪಾರ್ಟಿಗಳು ಕೂಡ ನಿಮಗೆ ಸಿಗುವಂಥವರು ಕೂಡ ಆಗ್ತಾರೆ. ಇನ್ನು ಸರ್ಕಾರಿ ಕೆಲಸ ಯಾರಿಗೆಲ್ಲ ಕನ್ಯಾ ರಾಶಿಯವರಿಗೆ ಒಂದು ಸರ್ಕಾರದಿಂದ ಒಂದು ಕೆಲವೊಂದಿಷ್ಟು ಕೆಲಸಗಳಾಗಿರಬೇಕಾಗ್ತದೆ. ಅಂಥ ಕೆಲಸಗಳು 17ರವರೆಗೆ ನಿಮಗೆ ಶೀಘ್ರವಾಗಿ ಎಲ್ಲ ಕೆಲಸ ಮುಗೀತದೆ. 17ರ ನಂತರದಲ್ಲಿ ಮಾಡಲಿಕ್ಕೆ ಹೋಗಬೇಡಿ. 17ರ ನಂತರದಲ್ಲಿ ಮಾಡಿದರೆ ಒಂದು ಸ್ವಲ್ಪ ನಿಧಾನ ಆಗ್ತದೆ, ಅದು ಪೋಸ್ಟ್ಪೋನ್ ಆಗುವಂಥ ಸಾಧ್ಯತೆಗಳು ಕೂಡ ಇರ್ತದೆ. ಆಗಸ್ಟ್ 1ರಿಂದ ಆಗಸ್ಟ್ 17ರ ಒಳಗೆ ಸರ್ಕಾರದಿಂದ ಏನೆಲ್ಲ ಕೆಲಸ ಆಗಬೇಕಾಗಿದೆಯೋ ನಿಮಗೆ ಅದನ್ನು ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ಕೂಡ ಇದರಿಂದ ನಿಮಗೆ ಒಂದು ಒಳ್ಳೆಯ ಲಾಭ ಹೇಳುವಂಥ ಸಿಗ್ತದೆ, ಆ ಕೆಲಸ ಕೂಡ ಆಗ್ತದೆ. ಇನ್ನು ನಿಮ್ಮ ಕುಟುಂಬದ ವಿಚಾರಕ್ಕೆ ಬಂದರೆ, ನಿಮ್ಮ ತಂದೆಯ ಆರೋಗ್ಯದಲ್ಲಿ ಒಂದು ಸ್ವಲ್ಪ ಜೋಪಾನವಾಗಿ ನೋಡ್ಕೋಬೇಕಾಗ್ತದೆ, ಒಂದು ಸ್ವಲ್ಪ ಕಾಳಜಿಯಿಂದ ನೋಡ್ಕೋಬೇಕಾಗ್ತದೆ. ಕೆಲವೊಂದಿಷ್ಟು ಆರೋಗ್ಯ ಸಮಸ್ಯೆಗಳು ಒಂದು ಸ್ವಲ್ಪ ಉಲ್ಬಣಗೊಳ್ಳುವಂಥ ಸಾಧ್ಯತೆಗಳು ಕೂಡ ಇರ್ತದೆ. ನೀವು ಅದಕ್ಕೆ ಮೊದಲೇ ಒಂದು ಪ್ರಿಕಾಷನ್ ತೊಗೊಂಡ್ರೆ ಇದು ಕೂಡ ಖಂಡಿತವಾಗಲೂ ಕೂಡ ನೀವು ಪರಿಹಾರ ಮಾಡ್ಕೋಬಹುದು. ಇನ್ನು ಕನ್ಯಾ ರಾಶಿಯವರಿಗೆ ಆಗಸ್ಟ್ ತಿಂಗಳಲ್ಲಿ ಅಪರಿಚಿತರ ಪರಿಚಯ ಆಗುವಂಥದ್ದು, ಅದು ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿರಬಹುದು, ಅಥವಾ ನಿಮ್ಮ ಬಿಸ್ನೆಸ್ ಫೀಲ್ಡಲ್ಲಿರ್ಬೋದು, ಅಥವಾ ವ್ಯಾಪಾರಿಗಳಾದರೆ ವ್ಯಾಪಾರದಲ್ಲಿರ್ಬೋದು, ಅಥವಾ ನಿತ್ಯ ಜೀವನ ಮಾಡುವಂಥವ್ರು ಎಲ್ಲೋ ಒಂದು ಹೊರಗಡೆ ಹೋದಾಗ ಯಾವುದೋ ಒಂದು ಸಮಾರಂಭದಲ್ಲಾಗಿರ್ಬೋದು, ಯಾವುದೋ ಒಂದು ಈವೆಂಟಲ್ಲಾಗಿರ್ಬೋದು, ನಿಮಗೆ ಒಂದು ವ್ಯಕ್ತಿಯ ಪರಿಚಯ ಆಗುವಂಥದ್ದು ಆಗ್ತದೆ. ಇವರಿಂದ ಕೆಲವೊಂದಿಷ್ಟು ಲಾಭಗಳಾಗುವಂಥದ್ದು, ಕೆಲವೊಂದಿಷ್ಟು ಕೆಲಸಗಳಾಗುವಂಥದ್ದು ಆಗ್ತದೆ. ಇನ್ನು ಸಹೋದರರಿಂದ ಲಾಭ. ಕನ್ಯಾ ರಾಶಿಯವರಿಗೆ ತುಂಬ ಜನರಿಗೆ ಬಂದ್ಬಿಟ್ಟು ಸಹೋದರ ಸಹೋದರಿಯಲ್ಲೇ ಬಂದ್ಬಿಟ್ಟು ಸ್ವಲ್ಪ ಭಿನ್ನಾಭಿಪ್ರಾಯಗಳು ಇತ್ತು. ಎಲ್ರಿಗೂ ಅಂತ ನಾನು ಹೇಳ್ತಾ ಇಲ್ಲ, ತುಂಬ ಜನರಿಗೆ. ಹಾಗಾಗಿ ಇಂತಹ ಒಂದು ಯಾರಿಗೆಲ್ಲ ಭಿನ್ನಾಭಿಪ್ರಾಯಗಳು ಇತ್ತೋ ನಿಮ್ಮೊಳಗೆ, ಅವರಿಂದ ಬಂದ್ಬಿಟ್ಟು ಆ ಭಿನ್ನಾಭಿಪ್ರಾಯಗಳು ದೂರವಾಗಿ ನಿಮ್ಮ ಸಹೋದರ ಸಹೋದರಿಯರು ನಿಮ್ಮ ಬೆಂಬಲಕ್ಕೆ ನಿಂತ್ಕೊಳ್ಳುವಂಥದ್ದು ಆಗ್ತದೆ. ಇಲ್ಲಿ ಒಂದೇ ಕೈಯಿಂದ ಚಪ್ಪಾಳೆ ಆಗೋದಿಲ್ಲ, 2 ಕೈ ಸೇರಿದರೆ ಮಾತ್ರ ಚಪ್ಪಾಳೆ ಆಗುವಂಥದ್ದು. ನಿಮ್ಮ ಸಹೋದರ ಸಹೋದರಿಯಿಂದ ಏನಾದರೂ ಭಿನ್ನಾಭಿಪ್ರಾಯಗಳು ಉಂಟಾಯಿತು ಅಂತಂದಾಗ ಅಲ್ಲಿ ನಿಮ್ಮ ಪಾತ್ರ ಕೂಡ ಇತ್ತು ಹೇಳುವಂಥದ್ದೇ ಅಲ್ವಾ. ಹಾಗಾಗಿ ನೀವು ಕೂಡ ಅವರ ಜೊತೆಗೆ ಒಂದು ಆ ಮುನಿಸನ್ನು ಬಿಟ್ಟು ಕೈ ಮಿಲಾಯಿಸಿದರೆ ನಿಮಗೆ ನಿಮ್ಮ ಸಹೋದರ ಸಹೋದರಿಯಿಂದ ಉತ್ತಮವಾದಂಥ ಬೆಂಬಲ ಸಿಗುವಂಥದ್ದು ಇದೆ. ಹಾಗಾಗಿ ಇಂಥ ಅವಕಾಶಗಳನ್ನು ಬಿಟ್ಕೊಳಕ್ಕೆ ಹೋಗಬೇಡಿ. ಇನ್ನು ಆರೋಗ್ಯದ ವಿಚಾರಕ್ಕೆ ಬಂದರೆ, ಕನ್ಯಾ ರಾಶಿಯವರ ಆರೋಗ್ಯದ ವಿಚಾರಕ್ಕೆ ಬಂದರೆ ಒಂದು ಸ್ವಲ್ಪ ಏರುಪೇರು ಕಾಣ್ತದೆ. ಒಂದು ಆಸಿಡಿಟಿ ಇರ್ಬೋದು, ಬ್ಯಾಕ್ ಪೇನ್ ಇರ್ಬೋದು, ಅಥವಾ ಮೈಗ್ರೇನ್ ಅಂತ ಕೆಲವೊಂದಿಷ್ಟು ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳು ನೋಡ್ಲಿಕ್ಕೆ ಸಿಗ್ತದೆ. ಹಾಗಾಗಿ ಮೊದಲೇ ಇದರ ಬಗ್ಗೆ ಸ್ವಲ್ಪ ಪ್ರಿಕಾಷನ್ ತಗೊಂಡ್ರೆ ಅತಿ ಉತ್ತಮವಾಗಿರುವಂಥದ್ದು.
ಇನ್ನು ಕನ್ಯಾ ರಾಶಿಯ ಒಂದು ದಾಂಪತ್ಯದ ವಿಚಾರಕ್ಕೆ ಬಂದರೆ ಗಂಡ ಹೆಂಡತಿಯಲ್ಲಿ ಇರುವಂಥ ಜಗಳಗಳು ದೂರವಾಗುವಂಥದ್ದಾಗ್ತದೆ. ಖಂಡಿತವಾಗ್ಲೂ ಎಲ್ಲ ರಾಶಿಯ ಗಂಡ ಹೆಂಡತಿಯಲ್ಲೂ ಕೂಡ ಒಂದು ಸಣ್ಣ ಪುಟ್ಟ ಜಗಳಗಳು ಇದ್ದೇ ಇರ್ತದೆ. ಈಗಿನ ಕಾಲದಲ್ಲಿ ಮನುಷ್ಯ ಬದುಕೋದೇ 60 ವರ್ಷ 70 ವರ್ಷ. ಅಂಥದ್ರಲ್ಲಿ ಜೊತೆಗಿದ್ದಾಗ ಅನ್ಯೋನ್ಯತೆಯಿಂದ ಪ್ರೀತಿಯಿಂದ ಬೆರೆತು ಬದುಕಿ ಅದನ್ನು ಬಿಟ್ಬಿಟ್ಟು ಭಿನ್ನಾಭಿಪ್ರಾಯ ಜಗಳ, ಒಂದು ಫೈನಾನ್ಸ್ ಮ್ಯಾಟ್ರಿಗಾಗಿರ್ಬೋದು, ಅಥವಾ ಅತ್ತೆ ಮಾವಂದಿರ ವಿಚಾರಕ್ಕಾಗಿ ನೀವು ಜಗಳ ಆಡ್ಕೊಳ್ಳುವಂಥದ್ದು, ಅಥವಾ ನಿಮ್ಮ ಬಂಧು ಬಳಗದ ವಿಚಾರವಾಗಿ ನೀವು ಮನೆಯಲ್ಲಿ ಜಗಳ ಆಡ್ಕೊಳ್ಳುವಂಥದ್ದು, ಇದೆಲ್ಲ ಮಾಡ್ಕೊಳ್ಳೋಕೆ ಹೋಗಬೇಡಿ. ಗಂಡಾದರೆ ನಿಮಗೂ ಕೂಡ ಎಲ್ಲ ಬಂಧು ಬಳಗ ಇರ್ತದೆ, ಅದೇ ಹೆಣ್ಣಾದರೆ ಅವರಿಗೂ ಕೂಡ ಎಲ್ಲ ಬಂಧು ಬಳಗ ಇರ್ತದೆ. ಅವರು ಇಬ್ಬರನ್ನು ಸೇರಿಸಿ ಎಲ್ಲರೂ ನಮ್ಮವರು ಅಂದ್ಕೊಂಡ್ಬಿಟ್ಟು ನೀವು ಹೋದರೆ ಇಂಥ ಭಿನ್ನಾಭಿಪ್ರಾಯಗಳಿಂದ ದೂರ ಇರಬಹುದು. ಖಂಡಿತವಾಗಲೂ ಈ ಇಂಥ ಜಗಳಗಳು ಇದ್ದರೂ ಕೂಡ ಈ ಆಗಸ್ಟ್ ತಿಂಗಳಲ್ಲಿ ದೂರ ಆಗ್ತದೆ. ಮುಂದೆ ಏನಾದರೂ ಬಂದುಬಿಟ್ಟು ಇಂಥ ಭಿನ್ನಾಭಿಪ್ರಾಯ ಆಗೋ ಥರ ಇದ್ದರೆ ಅದನ್ನು ಅರ್ಥ ಮಾಡ್ಕೊಂಡ್ಬಿಟ್ಟು ಭಿನ್ನಾಭಿಪ್ರಾಯ ಮಾಡ್ಕೊಳ್ಳೋಕೆ ಹೋಗಬೇಡಿ. ಇರುವಂಥ 4 ದಿನದಲ್ಲಿ ಚೆನ್ನಾಗಿ ಸುಂದರವಾಗಿ ಸಂತೋಷದಿಂದ ಬದುಕಿ ಬಾಳಿ, ಖಂಡಿತವಾಗಲೂ ಕೂಡ ನಿಮಗೆ ಒಳ್ಳೆಯದಾಗ್ತದೆ. ಇನ್ನು ವಿಶೇಷವಾಗಿ ಕನ್ಯಾ ರಾಶಿಯವರಿಗೆ ಶನಿ, ರಾಹು, ಕೇತು ಈ 3 ಗ್ರಹದ ಒಂದು ಸಮ್ಮಿಲನದಿಂದ ಒಂದು ಮಹಾಲಕ್ಷ್ಮಿ ಯೋಗ ಹೇಳುವಂಥದ್ದು ಉಂಟಾಗ್ತದೆ. ಖಂಡಿತವಾಗಲೂ ಈ ಒಂದು ಯೋಗ ಹೇಳುವಂಥದ್ದು ಎಲ್ಲ ರಾಶಿಗೂ ಬರೋದಿಲ್ಲ, ಬಂದರೂ ಕೂಡ ತುಂಬ ವಿರಳವಾಗಿರ್ತದೆ. ನಿಮಗೆ ಈ ಲಕ್ಷ್ಮಿ ಯೋಗ, ಮಹಾಲಕ್ಷ್ಮಿ ಯೋಗ ಏನು ಬಂದಿರ್ತದಲ್ಲ, ನೀವು ಖಂಡಿತವಾಗಲೂ ಕೂಡ ಏನೆಲ್ಲ ನಿಮ್ಮ ಹಳೆಯ ಪ್ಲ್ಯಾನ್ಗಳಿತ್ತು ಅಥವಾ ಏನೆಲ್ಲ ಮಾಡಬೇಕು ಅಂದ್ಕೊಂಡಿದ್ರಿ ಅದಕ್ಕೆಲ್ಲ ಬಂದುಬಿಟ್ಟು ಈಗ ಒಂದು ಧನಾಗಮನ ಆಗುವಂಥದ್ದು, ಅದರಿಂದ ಉತ್ತಮವಾದಂಥ ಒಂದು ಇನ್ಕಮ್ ಸೋರ್ಸ್ ಜನರೇಟ್ ಆಗುವಂಥದ್ದು, ಅದರಿಂದ ಒಂದು ಒಳ್ಳೆಯ ದುಡ್ಡು ಮಾಡುವಂಥ ಒಂದು ಅನುಗ್ರಹ ಕೂಡ ನಿಮಗಿರ್ತದೆ. ಖಂಡಿತವಾಗಲೂ ಕೂಡ ಬಿಡೋಕೆ ಹೋಗಬೇಡಿ. ನಿಮ್ಮ ಪ್ರತಿಯೊಂದು ಕೆಲಸಗಳು, ನಿಂತಿರುವಂಥ ಕೆಲಸಗಳು ಶುರು ಮಾಡಿ, ಇದರಿಂದ ಒಳ್ಳೆಯ ಫಲಗಳೇ ನಿಮಗೆ ಕಾದ್ಕೊಂಡಿರ್ತದೆ. ಇನ್ನು ಕನ್ಯಾ ರಾಶಿಯ ಗೃಹಿಣಿಯರ ವಿಚಾರಕ್ಕೆ ಬಂದರೆ ಈ ತಿಂಗಳು ಶುಭವಾದ ತಿಂಗಳು. ನಿಮಗೆ ಕೆಲವೊಂದಿಷ್ಟು ಶಾಪಿಂಗ್ ಮಾಡುವಂಥ ಯೋಗ ಭಾಗ್ಯ ಕೂಡ ಇದೆ. ಅದು ನೀವು ಅಂದ್ಕೊಂಡಿರುವಂಥ ಚಿನ್ನನೇ ಆಗಿರ್ಬೋದು, ಬೆಳ್ಳಿನೇ ಆಗಿರ್ಬೋದು, ಅಥವಾ ಯಾವುದೋ ಒಂದು ವೆಹಿಕಲ್ ಆಗಿರ್ಬೋದು, ಅಥವಾ ಮನೆ ಇರ್ಬೋದು, ಇಂತಹ ಒಂದು ಶಾಪಿಂಗ್ ಭಾಗ್ಯ ಹೇಳುವಂಥದ್ದು ಇದೆ. ಇನ್ನು ಯಾರೆಲ್ಲ ಬಂದುಬಿಟ್ಟು ಒಂದು ಕೆಲಸದಲ್ಲಿರುವಂಥ ಗೃಹಿಣಿಯರು, IT ಕಂಪ್ನಿ ಆಗಿರ್ಬೋದು, ನಾನ್ IT ಆಗಿರ್ಬೋದು, ಗೌರ್ಮೆಂಟ್ ಆಗಿರ್ಬೋದು, ನಿಮಗೂ ಕೂಡ ಅತಿ ಉತ್ತಮವಾಗಿರುವಂಥದ್ದು. ನೀವು ಏನೆಲ್ಲ ಕೆಲಸ ಮಾಡ್ತೀರೋ ಅದರಲ್ಲಿ ಒಂದು ಪ್ರಮೋಷನ್ ಆಗುವಂಥದ್ದು, ಅದರಲ್ಲಿ ಬಂದುಬಿಟ್ಟು ಒಂದು ಧನಾಗಮನ ಜಾಸ್ತಿಯಾಗಿ ಬರುವಂಥದ್ದು, ಬೇರೆ ಬೇರೆ ಒಂದು ದಾರಿಯಿಂದ ನಿಮಗೆ ಧನಾಗಮನ ಆಗುವಂಥದ್ದು ಆಗ್ತದೆ. ಇನ್ನು ಮನೆಯಿಂದ ಬಿಸ್ನೆಸ್ ಮಾಡುವಂಥವ್ರು, ಅಥವಾ ಕೆಲವೊಂದಿಷ್ಟು ಫುಡ್ ಪ್ರಾಡಕ್ಟ್ಗಳನ್ನು ನೀವು ರೆಡಿ ಮಾಡಿಬಿಟ್ಟು ಸೇಲ್ ಮಾಡುವಂಥವ್ರಿಗೆ, ನಿಮಗೂ ಕೂಡ ಅತಿ ಉತ್ತಮವಾಗಿ ನಿಮ್ಮ ಬಿಸ್ನೆಸ್ ನಡೆಯುವಂಥದ್ದಿದೆ. ಇನ್ನು ವಿಶೇಷವಾಗಿ ಕನ್ಯಾ ರಾಶಿಯವರಿಗೆ ನಿಮ್ಮ ಪ್ರಾಮಾಣಿಕತೆಯಿಂದ ನಿಮಗೆ ಉತ್ತಮವಾದಂಥ ಒಂದು ಸ್ಥಾನಮಾನ, ಗೌರವ ಈ ಸಮಾಜದಲ್ಲಿ ಈ ಆಗಸ್ಟ್ ತಿಂಗಳಲ್ಲಿ ಸಿಗುವಂಥದ್ದಿದೆ. ನಿಮ್ಮ ಮಾತಿಗೆ ಒಂದು ಮನ್ನಣೆ ಸಿಗುವಂಥದ್ದು, ನೀವು ಹೇಳಿದ ಮಾತು ನಡೆಯುವಂಥದ್ದಾಗಿರ್ಬೋದು, ನಿಮ್ಮ ಒಂದು ಕೆಲಸ ಕಾರ್ಯಗಳು ಈ ಸಮಾಜದಲ್ಲಿ ಕೆಲವೊಂದಿಷ್ಟು ಜನ ಗುರುತಿಸುವಂಥವ್ರು ಆಗ್ತೀರಾ ನೀವು. ಖಂಡಿತವಾಗಿಯೂ ಇದಕ್ಕೆ ಕಾರಣ ಏನಂತಂದರೆ ನಿಮ್ಮ ಪ್ರಾಮಾಣಿಕತೆ, ನಿಮ್ಮ ದಯಾಗುಣ ಮತ್ತು ನಿಮ್ಮ ಒಂದು ಕರುಣೆಯಿಂದ 4 ಜನರಿಗೆ ನೀವು ನೋಡ್ತೀರಲ್ವಾ, ಸಹಾಯ ಮಾಡುವಂಥ ಒಂದು ಗುಣಧರ್ಮ ಇದೆಯಲ್ಲ, ಅದೇ ಬಂದುಬಿಟ್ಟು ನಿಮಗೆ ಒಂದು ಸ್ಥಾನಮಾನ ಗೌರವಕ್ಕೆ ಪಾತ್ರ ಮಾಡ್ತದೆ. ಇನ್ನು ಮುಖವಾಡದ ವ್ಯಕ್ತಿಗಳು ಯಾರೆಂದು ತಿಳಿದುಕೊಳ್ಳುವಂಥ ಸಮಯ. ಇಷ್ಟು ದಿನ ನಿಮ್ಗೆ ಯಾರೆಲ್ಲ ಕಾಲಿಳಿತಾ ಇದ್ರು, ಯಾರೆಲ್ಲ ನಿಮ್ಮ ಬಗ್ಗೆ ಅವಮಾನ ಅಪಮಾನಗಳೆಲ್ಲ ಮಾಡಿದರು, ಅಥವಾ ಯಾರೆಲ್ಲ ಬಂದ್ಬಿಟ್ಟು ನಿಮ್ಮ ಕೆಲಸ ಆಗಬೇಕಾದ್ರೆ ಕೊನೆಯ ಸಂದರ್ಭದಲ್ಲಿ ಬಂದು ಆ ಕೆಲಸಕ್ಕೆ ವಿಘ್ನ ಮಾಡಿದಂಥವರು ಯಾರೆಂದು ತಿಳಿದುಕೊಳ್ಳುವಂಥ ಸಮಯ ಆಗಿರ್ತದೆ. ಖಂಡಿತವಾಗ್ಲೂ ಕೂಡ ಇಂಥ ಅವಕಾಶ ಸಿಕ್ಕಿದರೆ ಯಾರಂತ ತಿಳ್ಕೊಳ್ಳಿ. ನೀವು ಅವ್ರ ಹತ್ರ ಜಗಳ ಮಾಡಲಿಕ್ಕೆ ಹೋಗಬೇಡಿ, ಅವರಿಂದ ಆದಷ್ಟು ದೂರ ಇದ್ದು ಬಿಡಿ. ನಿಮ್ಮ ಕೆಲಸ ಕಾರ್ಯಗಳಿಗೆ ಯಾವುದೇ ರೀತಿಯಾದಂಥ ಒಂದು ತೊಂದರೆ ಆಗೋದಿಲ್ಲ ಭವಿಷ್ಯದಲ್ಲಿ. ಈ ವಿಡಿಯೋದ ಕೊನೆಯಲ್ಲಿ ಕನ್ಯಾ ರಾಶಿಯ ಬಂಧುಗಳಿಗೆ ನನ್ನ ಒಂದು ಕಿವಿ ಮಾತು. ದೇವರು ತಡ ಮಾಡಿರಬಹುದು, ಆದರೆ ಯೋಗ್ಯನಿಗೆ ಸಿಗಬೇಕಾದ ಫಲ ಎಂದಿಗೂ ಕಸಿದುಕೊಳ್ಳುವುದಿಲ್ಲ. ಇಂದು ನಿಮ್ಮ ಕೈ ಖಾಲಿ ಅನಿಸಿರಬಹುದು, ಆದರೆ ದೇವರು ಈ ಕೈ ಖಾಲಿ ಮಾಡಿರುವುದು ಅದರಲ್ಲಿ ಹೊಸ ಆಶೀರ್ವಾದವನ್ನು ತುಂಬಲು ಅಥವಾ ಹೊಸ ಫಲವನ್ನು ತುಂಬಲು ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ. ಸರ್ವೇ ಜನಃ ಸುಖಿನೋ ಭವಂತು.